ಟ್ರೈನ್ ಇದೆಯಲ್ಲ ಸರ್, ಟ್ರೈನ್ ಏನು ಮಾಡ್ತೀರಾ, ರಿಯಲ್ ಟ್ರೈನಲ್ಲಿ ಶೂಟ್ ಮಾಡ್ತೀರಾ. ಹಳ್ಳಿಗಳಲ್ಲಿ ರೀಚ್ ಆಗಿದ್ದು ಆ ಸಿನಿಮಾ ಹಾಗೇನೆ ಅಂತ ಅವರ ಅಟಾಯರ ಇನ್ಸ್ಪೆಕ್ಟರ್ ಅಟಾಯರಲ್ಲಿ ಪಾತ್ರ ನನ್ನನ್ನು ಚಿತ್ತು ಮಾಡಬೇಕು, ನಾನು ಪಾತ್ರವನ್ನು ಚಿತ್ತು ಮಾಡೋದಲ್ಲ. ರಾಜ್ಕುಮಾರ್ ಹಾಡಿದ ಕಾರಣಕ್ಕಾಗಿ, ಹಂಸಲೇಖ ಬರೆದ ಕಾರಣಕ್ಕಾಗಿ, ಆ ಸಂದರ್ಭದಲ್ಲಿ ತುಂಬ ಮಹತ್ವದ ಕಾಣಿಕೆಯಾಗಿ ಅದು ಕಂಡ ಕಾರಣಕ್ಕೆ ಬೇರೆ ಹೀರೋಗಳು ಎಷ್ಟೋ ಸಲ ಎಲ್ಲ ಪ್ರೊಡ್ಯೂಸರ್ನ ಇಡೀ ಇನ್ವೆಸ್ಟ್ಮೆಂಟ್ ವೆಯ್ಟ್ ಮಾಡಿಸ್ತು. ಇದು ಯಾಕೆ ಮುಖ್ಯ ಆಗುತ್ತಂದ್ರೆ ಸರ್, ತೀರಾ ಇತ್ತೀಚೆಗೆ ಅಕಾಡೆಮಿಕ್ ವಲಯದಲ್ಲಿ ಆಗಿರಬಹುದು, ಬೇರೆ ಬೇರೆ ಕಾಂಟೆಕ್ಸ್ಟ್ಗಳಲ್ಲಿ ಚರ್ಚೆ ಆಗೋ ಕಾಲಕ್ಕೆ ಇತಿಹಾಸವನ್ನೇ ಸಾರಾಸಗಟಾಗಿ ತಿರಸ್ಕರಿಸುವಂಥ ವಿತಂಡವಾದಗಳು ವ್ಯಕ್ತ ಆಗ್ತವೆ. ಅಂದರೆ ಬೇರುಗಳನ್ನು ನೀವು ನೆಚ್ಕೊಳ್ಬೇಕಾದ ಅಗತ್ಯ ಇಲ್ಲ. ವೆನ್ ಯು ಆರ್ ವಿಲ್ಲಿಂಗ್ ಟು ಫೈಂಡ್ ಯುವರ್ ಓನ್ ಕ್ರಿಯೇಟಿವ್ ಐಡೆಂಟಿಟಿ, ಯು ನೀಡ್ ನಾಟ್ ಟು ಡಿಪೆಂಡ್ ಆನ್ ಅರ್ಲಿಯರ್ ಪ್ಯಾಟರ್ನ್ಸ್ ಅನ್ನುವಂಥ ವಿಚಿತ್ರವಾದ ವಿತಂಡವಾದಗಳು ಅಂದರೆ ಇದು ಜನಪ್ರಿಯವಾದ ಸರ್. ಅಂದರೆ ಜನಪ್ರಿಯವಾಗಿರುವಂಥ ಕೆಲವರು ಇತಿಹಾಸದ ಬೇರುಗಳೊಂದಿಗೆ ನಂಟನ್ನೇ ಏರ್ಪಡಿಸಿಕೊಳ್ಳದೆ ಇರುವವರು, ಓದಿನ ನಂಟಿರುವುದೇ ಇರುವವರು ಈ ವಾದವನ್ನು, ವಿತಂಡವಾದವನ್ನು ಮುಂದಿರಿಸ್ತಾರೆ. ಅಂದರೆ ಇತಿಹಾಸವನ್ನು ರಿವಿಸಿಟ್ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಹೊಸ ಕಾಲ ಏನಿದೆ, ನೀವೊಂದು ಟೆಕ್ನಾಲಜಿ ತಿಳಿದುಕೊಂಬಿಡಿ, ನಿಮ್ಮದೇ ಆದ ಒಂದು ಅಟೈರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಚೆನ್ನಾಗಿದ್ದೀರಾ, ನೀವು ಜನಪ್ರಿಯರಾಗಿಬಿಡ್ತೀರಿ, ಇತಿಹಾಸಕ್ಕೆ ಹೋಗೋದು ಬೇಕೇ ಆಗಿಲ್ಲ, ಓದಲೇಬೇಕಾಗಿಲ್ಲ, ಅಗತ್ಯ ಇಲ್ಲ ಅನ್ನುವಂಥ ವಿತಂಡವಾದ ಮುಂದಿಡುವ ಕಾಲಕ್ಕೆ ಸಿನಿಮಾದ ಒಳಗೆ ಒಂದು ರಂಗ ಕಲೆಯ ಈಗಾಗಲೇ ಆಗಿ ಹೋದ ಆಕೃತಿಯನ್ನು ರಿಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ, ಅದು ಪುಟ್ಟಸ್ವಾಮಿಯವರ ಹೆಸರಿನ ರೆಫರೆನ್ಸ್ನ ಮುಖಾಂತರ ಅದು ಮಹತ್ವದ ಸನ್ನಿವೇಶಾತ್ಮಕ ರೂಪಕವಾಗಿ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಆ ಕಾಂಟೆಕ್ಸ್ಟಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿ ಹೇಳಿದ್ರಿ ಅದನ್ನು, ವೆರಿ ವೆಲ್ ಇಂಟರ್ಪ್ರಿಟೆಡ್ ಟುಡೇ. ಇವತ್ತು ಎಲ್ಲರೂ ಸರ್ವಜ್ಞರು ಒಂದು ಅರ್ಥದಲ್ಲಿ, ಎಲ್ಲರೂ. ಆಗ ಒಬ್ಬರೇ ಒಬ್ಬ ಸರ್ವಜ್ಞ ಇದ್ದ, ಇಬ್ಬರಿದ್ದರು, ಆ ಥರ ಏನಿತ್ತು. ಈಗೆಲ್ಲ ಎಲ್ಲರೂ ಸರ್ವಜ್ಞರು. ಹಾಗಾಗಿ ಅವರವ್ರದ್ದೇ ಆದಂತಹ ಧಾಟಿಗಳನ್ನು, ಅವರವ್ರದ್ದೇ ಆದಂತಹ ಅಸ್ಮಿತೆಗಳನ್ನು ಹುಡುಕ್ತಾ ಇರುವಂಥವರು ನಾವು ಸ್ಥಾಪಿಸ್ತೇವೆ ಇದನ್ನು ಅಂತ ಹೇಳ್ತಾರೆ. ಯಾವುದೇ ಸ್ಥಾಪಿಸಬೇಕಾದರೂ ಫೌಂಡೇಶನ್ ಬೇಕು. ಕಟ್ಟಡ ಕಟ್ಟಬೇಕಾದ್ರೆ ಯಾವ ರೀತಿ ಫೌಂಡೇಶನ್ ಬೇಕೋ ಆ ರೀತಿ ಇದಕ್ಕೂ ಒಂದು ಫೌಂಡೇಶನ್ ಬೇಕು. ಆ ಫೌಂಡೇಶನನ್ನು ನೀವು ಎಲ್ಲಿಂದ ತಗೋತೀರಿ? ಯಾವ ಕಲಾ ಪ್ರಕಾರದಿಂದ ತಗೋತೀರಿ? ಅಥವಾ ಯಾವ ಅನುಭವದ ಮೂಸೆಯಿಂದ ಅದನ್ನೇ ತಗೋತೀರಿ? ಅದಕ್ಕೆ ನಿನ್ನೆಗಳು ಬೇಕು, ಅದಕ್ಕೆ ಇತಿಹಾಸ ಬೇಕು, ಅದಕ್ಕೆ ಪರಂಪರೆಯ ಜೊತೆಯಲ್ಲಿ ನಮ್ಮ ನಂಟಿರಬೇಕು. ಅದು ಯಾವುದೂ ಬೇಕಾಗಿಲ್ಲ. ನಾನು ಈಗ ಹೊಸದಾಗಿ ಕಟ್ತಾ ಇದ್ದೀನಿ ಅಂದರೆ, ನೀವು ಹೊಸದಾಗಿ ಕಟ್ಟುವಾಗ ಎಷ್ಟೋ ಶಿಥಿಲವಾದಂಥ ಕಟ್ಟಡಗಳನ್ನು ಕಟ್ತಾ ಹೋಗ್ತೀರ, ಅದು ನಿಲ್ಲದೇ ಇಲ್ಲ. ಕಾಲಾತೀತವಾಗಿ ನಿಲ್ಲಬೇಕು, ಸಾರ್ವಕಾಲಿಕವಾಗಿ ನಿಲ್ಲಬೇಕು ಅನ್ನೋದಾದರೆ ನಿಮಗೆ ಈ ರೀತಿಯ ಫೌಂಡೇಶನ್ ಬೇಕೇ ಬೇಕು. ಆ ಫೌಂಡೇಶನ್ ಬೇಡ ಅನ್ನೋದು ಇರಲಿ, ಇದೆ ಅಂದರೆ ಅವರು ಯಾರು ಬೇಕಾದರೂ ಇರ್ಬೋದಲ್ಲ. ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಸರ್ವಜ್ಞರೇ ಅಂತ ನಾವು ಒಪ್ಕೊಳ್ಳೋದಾದರೆ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಿಜವಾಗಿಯೂ ತಮ್ಮ ಬೇರುಗಳನ್ನು ಜೊತೆಯಲ್ಲಿ ಸಮೀಕರಿಸಿಕೊಂಡು ಬಿಳಿಲುಗಳನ್ನು ಬಿಡೋವರೆಗೆ ಮಾತ್ರ ಅದು ಹೆಚ್ಚು ಹೆಚ್ಚು ಟಿಸಿಲುಗಳನ್ನು ಹೊಡೆಯೋದಕ್ಕೆ ಸಾಧ್ಯ ಆಗೋದು. ಹಾಗೆ ಒಬ್ಬ ರಾಜ್ಕುಮಾರ್ ಸೃಷ್ಟಿಯಾಗೋದಕ್ಕೂ ಕೂಡ ಬೇರುಗಳ ನಂಟು ಇದ್ದೇ ಇದೆಯಲ್ಲ. ಅಲ್ಲಿ ಪುಟ್ಟಸ್ವಾಮಯ್ಯ ಇವರ ಬಂದಾಗಲೇ ನಮ್ಗೆ ಅರ್ಥ ಆಗುತ್ತೆ ಅವರ ಮುಂದುವರಿದ ಪರಂಪರೆಯ ವಕ್ತಾರ ಅಂತ ನಮಗೆ ಅನಿಸುತ್ತೆ ಸರ್. ಹೌದು. ಅಂದರೆ ಅವರು ನಟರು ಆದರೂ ಜೊತೆಗೆ ಅನಿವಾರ್ಯ ಸಂದರ್ಭದಲ್ಲಿ ಗಾಯಕರಾಗಿಯೂ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಂಡು ಸಕ್ಸಸ್ಸು ಕೂಡ ಆದರು. ಮತ್ತು ಈ ಆಕಸ್ಮಿಕ ಚಿತ್ರದ ಹಾಡಿಗೆ ಅವರು ವಿಶೇಷ ಮನ್ನಣೆಯನ್ನು ಪಡಿತಾರೆ. ಆ ಸಂದರ್ಭ ಹೇಗಿತ್ತು ಸರ್? ಅದು ಇಲ್ಲ, ಅದಕ್ಕಿಂತ ಹೆಚ್ಚಿನದು ಅವರು ಗಾಯಕರಾಗೋದಕ್ಕಿಂತ ಅವರನ್ನು ನಟರಾಗಿಯೇ ಸಾಕಷ್ಟು ಜನ ಗುರುತಿಸಿರೋದು. ಆದರೆ ಗಾಯಕರಾಗಿ ಅವರು ಒಂದು ರೀತಿ ಒಂದು ನದಿ ಅಂತರ ಗಂಗೆಯಾಗಿ ಹರಿಯೋದಿದೆಯಲ್ಲ, ನದಿ, ಆ ಶಕ್ತಿ ಇದೆಯಲ್ಲ, ಅದು ಗೊತ್ತೇ ಇರೋಲ್ಲ ಎಷ್ಟೋ ಜನಕ್ಕೆ. ಅದು ಜಾಯಿನ್ ಆದಾಗಲೇ ಗೊತ್ತಾಗೋದು. ತ್ರಿವೇಣಿ ಸಂಗಮದಲ್ಲಿ ಈ ಮೂರನೇ ನದಿ ಬಂತು ಅಂತ ಗೊತ್ತಾಗೋದೇ ಯಾವಾಗಲ್ವಾ. ಹಾಗೆ ಇವರ ಗಾಯನ ಆ ಥರದ್ದು. ಅವರು ಯಾವ ವಿಷಯದ ಬಗ್ಗೆ ಅವರು ಹಾಡಿಲ್ಲ ಅನ್ನೋದನ್ನು ಹೇಳಿ.
ಹೌದು, ಎಲ್ಲ ದೇವರುಗಳ ಬಗ್ಗೆ ಎಲ್ಲ ಭಾವಗೀತೆ ಹಾಡಿದ್ದಾರೆ. ಜಾನಪದ ಗೀತೆ ಎಲ್ಲ ಮಲೆ ಮಹದೇಶ್ವರ ಸ್ವಾಮಿ ಯಾವುದು ಕೇಳಿ ಯಾವುದು ಇಂಥ ಹಾಡುಗಳನ್ನು ಅವರು ಹಾಡಿಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲ ಶ್ರೇಷ್ಠ ಕವಿಯ ಕವನವನ್ನು ಹಾಡಿದ್ದಾರೆ. ಹೌದು ಹೌದು. ಸಿನಿಮಾ ಹಾಡುಗಳಂತೂ ಹಾಡ್ತಾನೇ ಇದ್ದಾರೆ. ಸೊ ಒಬ್ಬ ಗಾಯಕ ಬೇರೆ ಯಾರೇ ಗಾಯಕಲ್ಲಿ ಲೈಕ್ ಎನ್ ಎಸ್ ಪಿ ಆಗಲಿ, ಪಿ ಬಿ ಶ್ರೀನಿವಾಸ್ ಆಗಲಿ, ಇವ್ರನ್ನೆಲ್ಲ ನಾವು ಅವ್ರು ಗಾಯನ ಮಾಡಿದ್ದಾರೆ ಅಂತ. ಇವರು ಗಾಯನದಲ್ಲಿಯೂ ಕೂಡ ಒಂದು ವೈಶಿಷ್ಟ್ಯತೆಯನ್ನು ನಾವು ಗುರುತಿಸ್ಬೋದು. ಅದೊಂದು ರೀತಿ ಅಂತರ್ಗಂಗೆ ಹಾಗೆ ಭಾಳ ದೊಡ್ಡದಾಗಿ ಹರ್ಕೊಂಡು ಬಂದಿರುವಂತಹ ಒಂದು ಶಕ್ತಿ ಅದು. ಅದನ್ನು ಅವರು ಭಾಳ ಚೆನ್ನಾಗಿ ತಮಗಿಷ್ಟ ಬಂದ ಹಾಗೆ ಅದನ್ನು ಕಾಪಿಟ್ಕೊಂಡಿದ್ದಾರೆ. ಸುಮ್ಮನೆ ಅದನ್ನು ಯೂಸ್ ಮಾಡಲಿಲ್ಲ, ಎಲ್ಲ ಕಡೆ ಮಾಡಿ ಬಿಸಾಕಲಿಲ್ಲ. ಅವರು ಎಷ್ಟು ಬೇಕೋ ಅಷ್ಟೇ, ಯಾರು ಬಂದು ಕೇಳ್ತಾರೋ ಅವರಿಗೆ ಅನ್ನೋ ಹಾಗೆ ಒಂದು ಇಡೀ ಮೆಡಿಕಲ್ ಕಾಲೇಜುಗಳನ್ನು ಕಟ್ಟಿದ್ದು ಅವರ ನೈಟ್ಗಳಿಂದ, ರಾಜ್ಕುಮಾರ್ ನೈಟ್ಗಳನ್ನು ಮಾಡಿ ಹಲವಾರು ಕಾಲೇಜುಗಳು ಕಟ್ಟಿದ್ದಾರೆ. ಸೊಸೈಟಿಗೆ ಏನು ಕೊಟ್ಟಿದ್ದಾರೆ ಇವರು ಅಂತ ಎಷ್ಟೋ ಜನ ಕೇಳ್ತಾರೆ. ಅವರು ಹೇಗೆ ಒಂದು ತಮ್ಮದೇ ಆದಂಥ ಶೈಲಿಯಲ್ಲಿ ಯಾರಿಗೂ ಹೇಳಿದ ಹಾಗೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗಿದ್ರು ಅನ್ನೋದಕ್ಕೆ. ಹಾಗಾಗಿ ಸರ್, ಅವರು ಕನ್ನಡದ ಒಂದು ನಿಜವಾದ ಧ್ವನಿಯಾಗಿ, ಅಂದರೆ ನಾನು ತುಂಬ ಅಂದರೆ ಅನನ್ಯ ರೂಪಕವಾಗಿ ನಾನು ಅದನ್ನು ಬಳಸ್ತೀನಿ. ಅಂದರೆ ಕನ್ನಡದ ಧ್ವನಿ ಅಂತ ಅಂದರೆ ಅವರ ಸಂಭಾಷಣೆ ಒಪ್ಪಿಸ್ತಾ ಇದ್ದ ಶೈಲಿ ಭಿನ್ನವಾಗಿತ್ತು. ಸಂಸ್ಕೃತಿಯ ವಕ್ತಾರಿಕೆಯ ಪಾತ್ರವನ್ನು ವಹಿಸ್ತಾ ಇತ್ತು ಅವರು. ಹಾಗಾಗಿ ಸಾಂಸ್ಕೃತಿಕ ನೇತಾರರು ಅಂತ ಅವ್ರನ್ನ ಕರೀತಾರೆ, ನಾರಾಯಣ್, ಪ್ರೊಫೆಸರ್ ನಾರಾಯಣ್ ಇವರೆಲ್ಲ. ಸೊ ನನಗೆ ನೀವು ಆಕಸ್ಮಿಕ ಸಿನಿಮಾ ಮಾಡುವ ಕಾಲಕ್ಕೆ, ಅವರಿಗಾಗಿ ಬರೆಯುವ ಕಾಲಕ್ಕೆ, ಸಂಭಾಷಣೆ ಬರೆಯುವ ಕಾಲಕ್ಕೆ, ಅವರಿಗಾಗಿ ಹಾಡುಗಳನ್ನು ರೂಪಿಸುವ ಸಂದರ್ಭ ಇತ್ತಲ್ಲ, ತುಂಬ ಸವಾಲಿರುತ್ತಲ್ಲ. ಈಗಾಗಲೇ ಕನ್ನಡದ ಜನರ ಮುಂದೆ ಒಂದು ಶ್ರೇಷ್ಠ ನೇತಾರನಾಗಿ, ಸಾಂಸ್ಕೃತಿಕ ವಕ್ತಾರನಾಗಿ ಗುರುತಿಸಿಕೊಂಡಂಥ ಪ್ರತಿಭೆಗೆ ಆ ಕನ್ನಡದ ಧ್ವನಿಯ ಶಕ್ತಿಗೆ ಅನುಗುಣವಾಗಿ ಒಂದು ಕಥನವನ್ನು ನಿರೂಪಿಸುವ, ಅದಕ್ಕನುಗುಣವಾಗಿ ಸಂಭಾಷಣೆಯನ್ನು ಒಪ್ಪಿಸುವ ಮತ್ತು ಅವರನ್ನು ಕಾಣಿಸುವ ಅನಿವಾರ್ಯತೆ ಇತ್ತಲ್ಲ. ಅದನ್ನು ಹೇಗೆ ಸರ್, ಅದು ಹೇಗೆ ಆ ಸವಾಲನ್ನು ನೀವು? ಇಲ್ಲ, ಅದ್ರ ಜೊತೆಲೇ ಹೋಗಿದ್ದೆ ನಾನು. ಅದರಿಂದಾಗಿ ಅವರನ್ನು ಬಿಟ್ಟು ಇದಿಲ್ಲ, ಅವರನ್ನು ಬಿಟ್ಟು ನಾವು ಯಾವುದನ್ನೂ ಮಾಡಲಿಲ್ಲ. ಮೊದಲು ಚಿತ್ರಕಥೆಯಲ್ಲಿ ಕೂಡ ಅವರು ಚರ್ಚೆಯಲ್ಲಿ ಭಾಗವಹಿಸ್ತಾಯಿದ್ರು. ಅವರ ಗ್ರೇಟ್ನೆಸ್ ಏನಪ್ಪ ಅಂತಂದರೆ 6 ತಿಂಗಳು 7 ತಿಂಗಳು ಅವರ 4 ಗೋಡೆ ಮಧ್ಯೆ ನಾವು ಇಡೀ ಚಿತ್ರಕಥೆಯನ್ನು ಎಲ್ಲವನ್ನು ಫಿಕ್ಸ್ ಮಾಡಿದ್ವಿ. ಅದಾದಮೇಲೆ ಓಕೆ ಅಂತ ಆದಮೇಲೆ ಒಂದು ದಿವಸ ಸೆಟ್ ಮೇಲೆ ಈ ಕಾರಣದಿಂದಾಗಿ ಆ ಕಾರಣದಿಂದಾಗಿ ಅಂತ ಎಲ್ಲೂ ಕ್ವಶ್ಚನ್ನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಬೇರೆ ಹೀರೋಗಳು ಎಷ್ಟೋ ಸಲ ಎಲ್ಲ ಪ್ರೊಡ್ಯೂಸರ್ನ ಇಡೀ ಇನ್ವೆಸ್ಟ್ಮೆಂಟ್ ವೆಯ್ಟ್ ಮಾಡಿಸ್ತತೆ. ಎಲ್ಲನೂ ಒಂದು ಅರ್ಧ ಗಂಟೆ ಇರಪ್ಪ, ಇದನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತೇಳಿ ಅವ್ರು ಇಲ್ಲವೇ ಇಲ್ಲ. ಯಾಕೆಂದ್ರೆ ಅಲ್ಲಾಗೋಗಿದೆಯಲ್ಲ, 6 ತಿಂಗಳು ಅದೇ ಕೆಲಸ ಮಾಡಿದ್ದೀವಲ್ಲ. ಸೆಟ್ಟಿಗೆ ಬಂದರೆ ಕೇವಲ ನಟನೆ ಅಷ್ಟೇ. ಇದನ್ನು ಯಾಕೆ ಮಾಡ್ತಿದ್ದೀರಿ, ಈ ಡೈಲಾಗ್ ಯಾಕಿದು ಏನೂ ಕೇಳ್ತಾ ಇರಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಒಂದು ಅರ್ಥದಲ್ಲಿ ಅದರ ಒಳಗಡೆ ಇಳಿದು ಬಿಟ್ಟಿರೋರು. ಸೊ ಅವರಿಲ್ಲದೆ ಎಲ್ಲವೂ ಇಲ್ಲ. ಒಂದು ಬಗೆಯ ಕಲೆಯನ್ನು ಗೆಲ್ಲಿಸುವ ಒಂದು ತುಡಿತ ಅದು. ಅದನ್ನು ಯಾವಾಗಲೂ ಹೇಳೋರು ಅವರು. ಅದನ್ನು ಅವ್ರು ಯಾವಾಗಲೂ ಅದನ್ನು, ನಾನು ಕೂಡ ಅದನ್ನು ಎಲ್ರಿಗೂ ಹೇಳ್ತೇನೆ, ಅದನ್ನು ಪಾತ್ರ ಗೆಲ್ಲಬೇಕು, ನಾನು ಗೆಲ್ಲಬಾರದು ಅಂತ. ಪಾತ್ರನ ಚಿತ್ತ ಮಾಡಬೇಕು. ಇಂಟ್ರೆಸ್ಟಿಂಗ್. ಪಾತ್ರ ನನ್ನನ್ನು ಚಿತ್ತ ಮಾಡಬೇಕು, ನಾನು ಪಾತ್ರವನ್ನು ಚಿತ್ತ ಮಾಡೋದಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಪಾತ್ರ ನನ್ನನ್ನು ಚಿತ್ತ ಮಾಡಬೇಕು, ನಾನು ಪಾತ್ರವನ್ನು ಚಿತ್ತ ಮಾಡೋದಲ್ಲ. ಒಬ್ಬ ನಟ ಇಷ್ಟು ಸರಳವಾಗಿರಬೇಕಾದ್ರೆ ಅವನ ಅರ್ಥ ಎಷ್ಟು ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥೈಸುವ ಕ್ರಮ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಗ್ರೇಟು. ಪಾತ್ರ ಗ್ರೇಟ್ ರೀ ಯಾವತ್ತಿದ್ರು. ಕಲಾವಿದ ಅದು ನನ್ನನ್ನು ಚಿತ್ತ ಮಾಡಿಬಿಟ್ಟಿದೆ. ಪಾತ್ರ ತೆಗೆದು ನನ್ನ ಕೆಳಗೆ ಹಾಕ್ಬಿಟ್ಟಿದೆ. ನಾನು ಪಾತ್ರನ ತೆಗೆದು ಕೆಳಗೆ ಹಾಕಲ್ಲ. ಆ ಪಾತ್ರ ಗ್ರೇಟ್. ಅದಕ್ಕೆ ರಾಜ್ಕುಮಾರ್ ಗ್ರೇಟ್ ಆಗೋದು. ಭಾಳ ಅದ್ಭುತವಾದಂಥ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವರನ್ನು ಒಪ್ಕೊಂಡಿದ್ದೆ, ಇಡೀ ಸಿನಿಮಾ ಒಪ್ಕೊಂಡಿದ್ದೆ. ನಮಗೆ ಇದ್ದಕ್ಕಿದ್ದಾಗೆ ಏನೋ ಒಂದು ದೈತ್ಯ ಶಕ್ತಿ ಬಂದಂಗೆ ಮಾಡೇ ಬಿಡಬೇಕಿದೆ ಹೆಂಗಾರು ಮಾಡಿ ಅಂತ ಹೇಳಿ ನಿರಂತರವಾಗಿ ಕೆಲಸ ಮಾಡಿದ್ದದನ್ನು. ಸೊ ಬಹುಶಃ ಹಾಗಾಗಿ ಇಷ್ಟು ಇನ್ವಾಲ್ವ್ಡ್ ಸಿಗ್ನಿಫಿಕೆನ್ಸ್ ಇದ್ದ ಕಾರಣಕ್ಕಾಗಿಯೇ ಅವರು ಕನ್ನಡದ ಜೊತೆಗೆ ಅವರೇನು ತಮ್ಮ ನಂಟನ್ನು ಪ್ರತಿಷ್ಠಾಪಿಸಿಕೊಂಡ್ರಲ್ಲ, ಅಂದರೆ ತಮ್ಮನ್ನೂ ಮೀರಿದ ಪ್ರತಿಭೆಯಾಗಿ ಜನರ ಅಕ್ಸೆಪ್ಟೆನ್ಸನ್ನು ಗಳಿಸಿದ್ರಲ್ಲ. ಸೊ ಈ ಹಾಡು ಆಕಸ್ಮಿಕ ಸಿನಿಮಾದಲ್ಲಿ ಬರುವ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅವರು ಹೇಳಿದರು ಅನ್ನುವ ಕಾರಣಕ್ಕಾಗಿ, ಅವರು ಹಾಡಿದರು ಅನ್ನುವ ಕಾರಣಕ್ಕಾಗಿ ಅದಕ್ಕೊಂದು ದೊಡ್ಡದಾದ ಒಂದು ಕ್ಯಾನ್ವಾಸ್
ಕ್ರಿಯೇಟ್ ಆಯಿತು ಅನಿಸುತ್ತೆ. ಹಂಸಲೇಖ ಕನ್ನಡದ ತುಂಬ ಮಹತ್ವದ ಕವಿ, ಜನಪದೀಯ ಮ್ಯೂಸಿಕ್ ಡೈರೆಕ್ಟರ್, ಜನಪದೀಯ ಕವಿ ಅಂತ ನಾನು ಕವಿ ಅಂತಲೇ ಕರೆಯೋದು. ಹೌದು ಹೌದು, ಅದು ತುಂಬ ಅವರ ಸತ್ವಯುತವಾದ ಕಾಂಟ್ರಿಬ್ಯೂಷನ್ಗಳಿದ್ದಾವೆ. ಸೊ ನಾನು ಅದನ್ನು ಹೆಂಗೆ ಗುರುತಿನಿ ಅಂದರೆ ರಾಜ್ಕುಮಾರ್ ಹಾಡಿದ ಕಾರಣಕ್ಕಾಗಿ, ಹಂಸಲೇಖ ಬರೆದ ಕಾರಣಕ್ಕಾಗಿ, ಆ ಸಂದರ್ಭದಲ್ಲಿ ತುಂಬ ಮಹತ್ವದ ಕಾಣಿಕೆಯಾಗಿ ಅದು ಕಂಡ ಕಾರಣಕ್ಕಾಗಿ ಅದು ಕನ್ನಡದ ರಾಷ್ಟ್ರಗೀತೆ ಅಂತ. ಸೊ ನಾನು ಅದನ್ನು ಹೆಂಗೆ ಗುರುತಿನಿ ಅಂದರೆ ರಾಜ್ಕುಮಾರ್ ಹಾಡಿದ ಕಾರಣಕ್ಕಾಗಿ, ಹಂಸಲೇಖ ಬರೆದ ಕಾರಣಕ್ಕಾಗಿ, ಆ ಸಂದರ್ಭದಲ್ಲಿ ತುಂಬ ಮಹತ್ವದ ಕಾಣಿಕೆಯಾಗಿ ಅದು ಕಂಡ ಕಾರಣಕ್ಕಾಗಿ ಅದು ಕನ್ನಡದ ರಾಷ್ಟ್ರಗೀತೆ ಅಂತ ಕರಿತೀನಿ. ಯಾಕಂದರೆ ಎಲ್ಲ ಕಾಲೇಜುಗಳಲ್ಲಿ ನಾವು ಈಗ ಪ್ರಾರ್ಥನೆ ಆರಂಭದಲ್ಲಿ ನಾಡಗೀತೆ ಬರ್ತದೆ. ಯಾವುದೋ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಇವತ್ತಿನ ಪೀಳಿಗೆಯೂ ಕೂಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನು ಹಾಡಿ ಅದಕ್ಕೊಂದು ನೃತ್ಯ ಮಾಡುತ್ತೆ, ನೃತ್ಯ ಪ್ರದರ್ಶನದ ಕಾರ್ಯಕ್ರಮಗಳು ನಡೀತವೆ. ಈ ಹಂಸಲೇಖ ಒಟ್ಟಾರೆಯಾಗಿ ತನ್ನ ಅದ್ಭುತ ಪ್ರತಿಭೆಯನ್ನು ಇದಕ್ಕೆ ಎರಕ ಹೊಯ್ದಿದ್ದಾರೆ, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಎಲ್ಲ ರೀತಿಯಲ್ಲೂ ನೀವು ನೋಡಿ, ಅವರು ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಯಾವ ರೀತಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಿದಾಗ ಆಯಾ ನಿರ್ದೇಶಕರ ಮನೋಭಾವಕ್ಕೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ರವಿಚಂದ್ರನಿಗೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಗೊತ್ತು ಅವರಿಗೆ, ಬೇರೆಯವ್ರಿಗೆ ಯಾವ್ಯಾವ ರೀತಿ ಮಾಡಬೇಕು ಗೊತ್ತಿದೆ ಅವರಿಗೆ, ನಾಗಾಭರಣನ ಜೊತೆ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಿದೆ ಅವರಿಗೆ. ಇವನು ಭಾಳ ಸಾಹಿತಿಗಳ ಒಲವು ಇರೋವನು. ಯಾಕೆಂದರೆ ನಾನು ಅವ್ರ ಜೊತೆ ಕವನ ಬರೆಯೋದಕ್ಕೆ ಎಲ್ಲ ಪುಸ್ತಕಗಳನ್ನ ತೊಗೊಂಡು ಹೊರಟೋಗ್ತಿದ್ದೆ. ಮಂಕುತಿಮ್ಮನ ಕಗ್ಗ ಅಂತೆ, ಕುವೆಂಪು ಅವರ ಎಲ್ಲ ಇದು ಸೂರ್ಯೋದಯ ಸೂರ್ಯಾಸ್ತಮಗಳ ಬಗ್ಗೆ ಸಂಬಂಧಪಟ್ಟಿದ್ದು ಈ ಎಲ್ಲ ಕವಿತೆಗಳನ್ನ ಇಟ್ಕೊಂಡಿರ್ತಿದ್ದೆ. ಏನಾದರೂ ಉಪಯೋಗಕ್ಕೆ ಬರ್ಬೋದೇನೋ, ಒಂದು ಹೊಸ ಪದ ಕಣ್ಣಿಗೆ ಬೀಳ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಅವರ ಸ್ಟೈಲಿಯಲ್ಲೇ ಬರೆಯೋರು. ಅವೆಲ್ಲ ಬೇಕಾಗಿಲ್ಲಪ್ಪ, ನಾನು ಬರೀತೀನಿ ತಾಳಪ್ಪ ಅಂತ ಬರೆಯೋರು ಪಾಪ. ಆದರೆ ನಾವು ಹೇಳಿದಾಗ ಅದನ್ನು ಒಪ್ಕೊಳ್ಳೋರು. ಸೊ ಆ ದೃಷ್ಟಿಯಲ್ಲಿ ಈ ಅಘೋಷಿತ ರಾಜ್ಯಗೀತೆ ಏನಿದೆ ಅದರ ಹುಟ್ಟೆ ಭಾಳ ಚೆನ್ನಾಗಿದೆ. ಅದನ್ನು ಇನ್ನೊಂದು ಹೇಳಿದ್ದೇನೆ, ಅದರಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಬರೋ ಇದರಲ್ಲಿ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅದನ್ನು. ಸೊ ಒಟ್ಟಾರೆಯಾಗಿ ಸಾಹಿತ್ಯ, ಕವನಗಳು, ಸಮಾಜ ಮತ್ತು ಸಂಭಾಷಣೆ ಇವೆಲ್ಲವನ್ನು ಕ್ರೋಢೀಕರಿಸಿದಾಗ ಆಕಸ್ಮಿಕ ಒಂದು ಅದ್ಭುತವಾದ ಒಂದು ಪಠ್ಯವಾಗಿ ಕಣ್ಣಿಗೆ ಬೀಳ್ತದೆ. ಅದಕ್ಕೆ ನಾನು ಅದನ್ನು ಪಠ್ಯವಾಗಿ ಕೂಡ ಮಾಡಿದೆ, ಅದನ್ನು ಒಂದು ಪುಸ್ತಕವಾಗಿ ತೊಗೊಂಡು ಬಂದೆ. ಅಂದರೆ ಸ್ಕ್ರಿಪ್ಟ್ ಬರಲಿ, ನಾಗಾಭರಣ ಚಿತ್ರಕಥಾ ಮಾಲಿಕೆ ಅಂತ ಹೇಳಿ ಆಕಸ್ಮಿಕ ಚಿತ್ರಕಥೆ ಅದನ್ನು ಕೂಡ ಪುಸ್ತಕ ಮಾಡಿಟ್ಟೆ. ಏಕೆಂದರೆ ಒಂದು ಪಠ್ಯ ಇರಲಿ ಅನ್ನೋ ಕಾರಣಕ್ಕಾಗಿ. ಮತ್ತು ನನಗೆ ಇನ್ನೊಂದು ಪ್ರಶ್ನೆ ಮುಖ್ಯ ಅಂತ ಅನಿಸುತ್ತೆ, ಈಗ ಕೇಳಲೇಬೇಕಾದಂಥ ಪ್ರಶ್ನೆ. ಹೊಸ ಪೀಳಿಗೆಗೆ ಆಪ್ತವಾಗಿದ್ದಂತಹ ತುಂಬ ಜನಪ್ರಿಯ ನಟನೆಯ ಮುಖಾಂತರ ಭಿನ್ನವಾಗಿರುವಂಥ ಸಂವೇದನೆಯನ್ನು ದಾಟಿಸಿದ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾಕ್ಕೆ ವಸ್ತ್ರ ವಿನ್ಯಾಸ ಮಾಡಿದ್ರು ಅಂತ ಒಂದು ಪಾಸಿಂಗ್ ರೆಫರೆನ್ಸ್ ಬರುತ್ತೆ ಸಿನಿಮಾದಲ್ಲಿ. ಸೊ ಇದು ಹೇಗೆ ಅದು ಸಾಧ್ಯ ಆಯಿತು? ಅವರ ಜೊತೆಗಿನ ಅನುಭವ ಹೇಗಿತ್ತು? ಆಕಸ್ಮಿಕದ ಜೊತೆಗಿನ ಅವರ ನಂಟು ಹೇಗಿತ್ತು? ಇಲ್ಲ, ನನಗೆ ನನ್ನ ಆ ಸಿನಿಮಾ ಪ್ರಾರಂಭ ಆದಾಗ ಪುನೀತ್ ವಾಸ್ ಡೂಯಿಂಗ್ ಸಮ್ ಅದರ್ ಬೇರೆ ಬಿಸ್ನೆಸ್ಸಲ್ಲಿದ್ದ ಅವನು. ಇನ್ನು ಸಿನಿಮಾ ಬಗ್ಗೆ ಯೋಚನೆಯೂ ಇರಲಿಲ್ಲ ಅವನಿಗಿನ್ನು ಫಸ್ಟ್ ಸಿನಿಮಾ ನಾನೇ ಮಾಡಬೇಕಾಗಿತ್ತು ಅದಾದಮೇಲೆ. ಅಂದರೆ ಅಷ್ಟರ ಮಟ್ಟಿಗೆ ಇನ್ನೂ ಸಿನಿಮಾಗೆ ಎಂಟ್ರಿ ಆಗಿರಲಿಲ್ಲ. ಆದರೆ ಸಿನಿಮಾದಲ್ಲಿ ನಡೆಯೋ ಎಲ್ಲ ಬೇರೆ ಬೇರೆ ಕೆಲಸಗಳ ಬಗ್ಗೆ ಅವನು ಭಾಳ ಶ್ರದ್ಧೆ ಇತ್ತು, ಒಂಥರ ಆಸಕ್ತಿ. ಅದೇನು ಮಾಡ್ತೀರಾ, ಟ್ರೈನ್ ಇದೆಯಲ್ಲ ಸರ್, ಟ್ರೈನ್ ಏನು ಮಾಡ್ತೀರಾ, ರಿಯಲ್ ಟ್ರೈನಲ್ಲಿ ಶೂಟ್ ಮಾಡ್ತೀರಾ ಅಂತ ಈ ಥರದ್ದೆಲ್ಲ ಅವನ ಪ್ರಶ್ನೆಗಳಿರ್ತಿತ್ತು. ಅಂದರೆ ಎಲ್ಲೋ ರಾಮೋಜಿ ಫಿಲ್ಮ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಮಾಡಿಬಿಡ್ತಾರೆ ಅನ್ನೋದೆಲ್ಲ ತಲೆಯಲ್ಲಿದ್ದಂಥ ಕಾಲ ಅದು. ಆವಾಗ ಈ ರಿಯಲಿಸ್ಟಿಕ್ಕಾಗಿ ಮಾಡ್ತಾರೆ ಇವರು, ಅದೇ ಬಳಸ್ತಾರೆ ಅಂತಂದಾಗ ಈ ವಾಸ್ ರಿಯಲಿ ವರಿಡ್, ಹೆಂಗೆ ಸಾಧ್ಯ ಅಂತೆಲ್ಲ. ಅಂದರೆ ಟೆಕ್ನಿಕಲಿ ಅವನಿಗೆ ಒಂದು ರೀತಿ ನೋ ಹೌ ಆಗ್ತಾ ಇದ್ದದ ಕಾಲ. ಅಣ್ಣ ಅವ್ರಿಗೆ ಕಾಸ್ಟ್ಯೂಮ್ ನಾನು ಮಾಡ್ತೀನಿ ಅಂತ, ಅವನು ಅಪ್ಪಾಜಿಗೆ ನಾನು ಮಾಡ್ತೀನಿ ಹೇಳಿದೆ. ಇಷ್ಟ, ನಿನ್ನಿಷ್ಟ, ಬಟ್ ಕಲರ್ ಸ್ಕೀಮಿಂಗು ಇತ್ಯಾದಿಗಳೆಲ್ಲ ಶ್ರೀಕಾಂತ್ ಫೈನಲ್ಲು, ಕ್ಯಾಮ್ರಾಮನ್ ಏನು ಹೇಳ್ತಾರೆ ಅದಾಗಬೇಕಷ್ಟೇ. ಆಯಿತು ಅಂದ. ಸೊ ಅದರಿಂದ ಏನಾಯಿತು ಅಂದರೆ ಅವನು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗಿತ್ತು, ಶ್ರೀಕಾಂತ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗಿತ್ತು, ಆಮೇಲೆ ಅವ್ರಿಗೆ ಸರಿಯಾಗಿದೆಯಾ ಇಲ್ವೋ ಅಂತ ಅವ್ರು ಟೆಸ್ಟ್ ಮಾಡಿ ಫೈನಲ್ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಒಂದಷ್ಟು ಕೆಲಸ ಅಣ್ಣ ಅವ್ರಿಗೆ ಮಾತ್ರ ಮಾಡ್ದ ಅವನು, ಬೇರೆಯವ್ರಿಗೆ ಕಾಸ್ಟ್ಯೂಮ್ ಮಾಡಲಿಲ್ಲ. ಸೊ ಕೇವಲ ಅಪ್ಪಾಜಿಗೆ ಮಾಡ್ತೀನಿ ಅಂದಿದ್ದು ಅವನು ಅದಕ್ಕೆ ಮಾತ್ರ ಮಾಡ್ದ. ಆಮೇಲೆ ನಾನು ಭಾಳ ಕ್ಲಿಯರಾಗಿ ಅವರ ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ ಇತ್ತಲ್ಲ, ಅದನ್ನು ಭಾಳ ಅಥೆಂಟಿಕ್ ಆಗಿರಬೇಕು ಅಂತ ನಾನು ಭಾಳ ಟ್ರೈ ಮಾಡಿದ್ದೆ. ಅದಕ್ಕೆ ಆಗ DCP ಕೆಂಪಯ್ಯ ಇದ್ದರು. ಕೆಂಪಯ್ಯನವ್ರು ಕರೆಸಿ ಮನೆಗೆ
ನೀವು ನೋಡಿ ಎಷ್ಟು ಟಿಪ್ ಟಾಪ್ ಆಗಿದ್ದೀರಾ, ಆ ಥರ ಇರಬೇಕು ಇವರು ಅಂತ ಅವ್ರಿಗೆ ಹೇಳಿ ಅವರು ಭಾಳ ಖುಷಿ ಆಗ್ಬಿಟ್ಟು ಅಯ್ಯೋ ನಾನು ಮಾಡಿಸ್ಕೊಡ್ತೀನಿ ರೀ ಅಣ್ಣ ಅವ್ರಿಗೆ ನಾನು ಮಾಡಿಸ್ಕೊಡ್ತೀನಿ ರೀ ಅಂತೇಳಿ ಅವರು ಅದೇ ಥರ ಅದೇ ಸ್ಟೈಲಲ್ಲಿ ಎಲ್ಲವನ್ನ ರೆಡಿ ಮಾಡಿ ತೊಗೊಂಬಂದು ಕೊಟ್ಟರು. ಹಾಕಿದಾಗ ಭಾಳ, ಯಾಕೆಂದರೆ ಎಷ್ಟೋ ಸಲ ಸ್ಟಾರ್ ಎಷ್ಟು ಹಾಕ್ಬೇಕು ಗೊತ್ತಿರೋಲ್ಲ, ಅದೇ ಅವ್ರು DCPನ SP ನ ಏನು ಸರಿಯಾಗಿ ಗೊತ್ತಾಗಲ್ಲ. ಅದರ ಪೋಸ್ಟರ್ಗಳು ತುಂಬ ಜನಜನಿತ ಆಗಿದ್ದು ಆ ಕಾಲದಲ್ಲಿ ಹಳ್ಳಿಗಳಲ್ಲಿ. ಹೌದು, ಹಳ್ಳಿಗಳಲ್ಲಿ ರೀಚ್ ಆಗಿದ್ದು ಆ ಸಿನಿಮಾ ಹಾಗೇನೆ ಅಂತ, ಅವರ ಅಟೈರ ಇನ್ಸ್ಪೆಕ್ಟರ್ ಅಟೈರಲ್ಲಿನೇ ಅದು. ಆಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿದ್ರು ಅವರು, ಅದು ಟ್ರಿಮ್ ಆಗಿದ್ರು ಬೇರೆ, ಭಾಳ ಚೆನ್ನಾಗಿ ಕಾಣಿಸೋರು ಅದರಲ್ಲಿ. ಹಾಗಾಗಿ ಸರ್ ಆಕಸ್ಮಿಕ ಇದೆಯಲ್ಲ, ಅಂದರೆ ಆ ಸಿನಿಮಾ ಬಂದು ಇಷ್ಟು ವರ್ಷಗಳು ಕಳೆದ ನಂತರವೂ ಕೂಡ ಅದು ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಅನಿಸುತ್ತೆ. ಅಂದರೆ ಆ ಕಾಲದ ಸಮಸ್ಯೆಗಳು ಈಗ ಹೊಸ ರೂಪ ತಾಳಿದ್ದಾವೆ. ಅಂದರೆ ಭೋಗ ಜೀವನದ ಭಾಗವಾಗಿ ಮದ್ಯ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಅದರ ಜೊತೆಗೆ ಬರುವಂಥ ಮನುಷ್ಯನ ವಿಲಕ್ಷಣ ವರ್ತನೆಗಳಿದ್ದಾವಲ್ಲ, ಅವುಗಳನ್ನು ಎದುರುಗೊಳ್ಳುವ ಅನಿವಾರ್ಯತೆ ಈಗಲೂ ಇದೆ. ಅಂದರೆ ಹೊಸ ಕಾಲದ ಪೀಳಿಗೆ ಇನ್ನೂ ಜಾಸ್ತಿ ಇದೆ, ದೇ ಆರ್ ಫೇಸಿಂಗ್ ಮಚ್ ಮೋರ್ ಪ್ರಾಬ್ಲಮ್ಸ್ ಇನ್ ದಿಸ್ ರಿಗಾರ್ಡ್. ಇದನ್ನು ನೀವು ಹೇಗೆ ನೋಡ್ತೀರಿ ಸರ್ ಒಬ್ಬ ನಿರ್ದೇಶಕರಾಗಿ? ಈಗ ಅಂದರೆ ನೀವು ಹೇಳಿದ ಕಲೆಯ ಸಾಧ್ಯತೆಗಳ ವಿಸ್ತರಣೆ ಹೊಸ ಕಾಲದಲ್ಲಿ ಹೇಗೆ ಆಗಬಹುದು ಅನ್ನುವ ಆಲೋಚನಾ ಕ್ರಮ ನಿಮ್ಮದು. ಅದೇ ನೀವು ಹೇಳಿದಾಗೇ ಕಾಲಾತೀತವಾಗಿ ನಿಲ್ಲುವಂಥ ಸಿನಿಮಾಗಳು ಅಂದಾಗ ಈ ರೀತಿಯ ಸಿನಿಮಾಗಳಿಗೆ ಮಾತ್ರ ಸಾಧ್ಯ ಆಗೋದು. ಆ ಕಾಲಘಟ್ಟದಲ್ಲೇ ಇರುವಂಥ ಸಿನಿಮಾ ಯಾವುದೋ ಒಂದು ಲವ್ ಸ್ಟೋರಿನೋ ಇನ್ನೇನೋ ಆಗ್ಬಿಟ್ಟು ಮುಗಿದೋಗ್ಬಿಡ್ಬೋದಾಗಿತ್ತು, ಅದಲ್ಲ ಅದು. ಇವತ್ತಿಗೂ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಇವತ್ತಿಗೂ ಕೂಡ ಆ ರೀತಿಯ ಎಷ್ಟೋ ಬಹಳ ಹೃದಯ ವಿದ್ರಾವಕವಾದಂಥ ಘಟನೆಗಳು ನಮ್ಮ ಕಣ್ಣು ಮುಂದೆ ಇದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ ಆ ರೀತಿಯ ಮೂರ್ತಿಯ ರೀತಿಯ ಒಬ್ಬ ವ್ಯಕ್ತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದು ಸಿನಿಮಾದ ನಿಜವಾದ ಕಾಲಾತೀತವಾಗಿ ನಿಲ್ಲುವಂತಹ ಘಟನೆಗಳು. ಇಲ್ಲದ್ರೆ ಆ ಕಾಲಘಟ್ಟಕ್ಕೆ ಅಲ್ಲಿ ಇನ್ಸ್ಪೆಕ್ಟರ್ ಆದ, ಇನ್ನೊಂದಾದ, ಏನೋ ಹೆಸರಾಯಿತು, ಮುಗಿದೋದ ಅಂತ ಆಗ್ತಿತ್ತು. ಇಲ್ಲ, ಹಾಗಾಗಲಿಲ್ಲ. ಅದು ಆ ಗಿಲ್ಟಿಂದಾಗಿ ಅವನು ಇನ್ಸ್ಪೆಕ್ಟರ್ ಆಗಿ ಅವನು DCP ಆಗಿ ಅದ್ರ ನಂತರ ಅವನು ಏನೇನು ಮಾಡ್ತಾನೆ ಅವೆಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ಅದಕ್ಕೊಂದು ಸಣ್ಣ ಕಥೆಯನ್ನು ಆ್ಯಡ್ ಮಾಡಿದ್ದೀವಿ ಅಲ್ಲಿಂದ ಆಚೆಗೆ. ಅದು ಇಟ್ ಇಸ್ ನಾಟ್ ದೇರ್ ಇನ್ ದಿ ಕಾದಂಬರಿಲಿ ಇಲ್ಲ. ಅದು ಕಾದಂಬರಿಲಿ ಇಲ್ಲದಂತಹ ಪೋರ್ಷನ್ ಏನಿದೆ ಅದು ಇವರು ಪೊಲೀಸ್ ಆಫೀಸರ್ ಆದಮೇಲಿನ ಪೋರ್ಷನ್ ಏನಿದೆ ಅದನ್ನು ನಾವು ಸ್ವಲ್ಪ ಜಾಸ್ತಿ ಬಳಸ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಸಿನಿಮ್ಯಾಟಿಕಲಿ ಅದನ್ನು ಬಳಸ್ಕೊಂಡಿದ್ದೇವೆ ಅಂತಲೂ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಅಣ್ಣ ಅವ್ರ ಕ್ಯಾರೆಕ್ಟರ್ ಇರೋದ್ರಿಂದ ಅದಕ್ಕೆ ಜಸ್ಟಿಫಿಕೇಷನ್ ಕೊಡಬೇಕಾದ್ರೆ ನಾವು ಈ ರೀತಿ ಬಳಸಲೇಬೇಕು ಅಂತ ನಾವು ಅದನ್ನು ಮಾಡಿದ್ದೇವೆ. ಸೊ ಆ ದೃಷ್ಟಿಯಲ್ಲಿ ಸಿನಿಮಾ ಸಕ್ಸಸ್ಫುಲ್ ಆಗಿದ್ದಕ್ಕೆ ಅದು ಕೂಡ ಒಂದು ಕಾರಣ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಆಕಸ್ಮಿಕ ಸಿನಿಮಾದ ಮೂರ್ತಿಯ ಪಾತ್ರ ಇದೆಯಲ್ಲ, ಅದು ಕಾಲಾತೀತವಾಗಿ ಅಮೂರ್ತವಾಗಿರುವಂಥ ಪ್ರಭಾವವನ್ನು ಬೀರ್ತಾನೇ ಇರ್ತದೆ. ಹಾಗೆ ಪ್ರಭಾವ ಬೀರುವ ಸಿನಿಮಾ ಕಲಾಕೃತಿಗಳು ನಿಮ್ಮಿಂದ ಹೊಸ ಜನ್ರೇಷನ್ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ಹೊಸ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಒಂದು ಭಿನ್ನವಾಗಿರುವಂಥ ಸಂವೇದನೆಯನ್ನು ರೂಪಿಸಿಕೊಳ್ಳೋದಾಗಿರಬಹುದು, ಅಥವಾ ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಅಳವಡಿಸಿಕೊಳ್ಳೋದಾಗಿರಬಹುದು. ಆ ನೆಲೆಗಟ್ಟಿನಲ್ಲಿ ಹೊಸ ಪೀಳಿಗೆ ನಿಮ್ಮಿಂದ ಸಿನಿಮಾಗಳನ್ನು ನಿರೀಕ್ಷೆ ಮಾಡ್ತಾ ಇದೆ ಸರ್. ಸೊ ಅದರ ಜೊತೆಗೇ ನಮ್ಮ ಕನ್ನಡ ಸಿನಿಮಾದ ನಿರ್ದೇಶಕರು ಕೂಡ ನಿಮ್ಮಿಂದ ಹೊಸ ಬಗೆಯ ಮಾದರಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಸಾಧ್ಯ ಆಗಲಿ ಅನ್ನುವ ಒಂದು ಆಲೋಚನೆಯೊಂದಿಗೆ ನಿಮ್ಮನ್ನು ತುಂಬ ಹೃತ್ಪೂರ್ವಕವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಇಲ್ಲ ವಿರಾಟ್, ನೀವು ಇಲ್ಲಿ ಬಂದು ಈ ಮಾತುಗಳ ಜೊತೆಯಲ್ಲಿ ಒಂದು ವೈಚಾರಿಕ ನೆಲೆಯಲ್ಲಿ ಒಂದು ಪಠ್ಯ ಅಂದಾಗ ಹೀಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಸಿನಿಮಾಗೆ ಇನ್ನೂ ಪಠ್ಯಗಳು ರೂಪಗಳು ಇನ್ನೂ ಸರಿಯಾಗಿ ಆಗಿಲ್ಲ. ಇದೇ ಪಠ್ಯ ಸಿನಿಮಾಕ್ಕೆ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಇದೇ ಸೃಜನಶೀಲವಾದಂತಹ ಒಂದು ಆಯಾಮ ಇದು. ಸೊ ಹಾಗಾಗಿ ನೀವು ಇಲ್ಲಿ ಈ ಜ್ಞಾನ ಶಿಸ್ತು ಅಂತ ಹೇಳಿದ್ರಿ, ಮತ್ತು ನಾನು ಅದನ್ನು ಶೈಕ್ಷಣಿಕ ಶಿಸ್ತು ಅಂತ ಕೂಡ ಅದನ್ನು ಕರಿತೇನೆ. ಇಲ್ಲಿ ನಾವು ಒಂದು ರೀತಿ ಒಂದು ಜಾಡನ್ನು ಹಿಡಿಬೇಕು, ಒಂದು ಹಾದಿನ ಹಿಡಿಬೇಕು. ಅದು ಇಂತಹ ಸಿನಿಮಾಗಳ ಮುಖಾಂತರ ಆಗುತ್ತೆ ಅನ್ನೋದಾದರೆ ಖಂಡಿತ ಒಳ್ಳೆಯದು, ಆಗಬೇಕು ಕೂಡ. ಇವತ್ತಿನ ಇಡೀ ಸಮುದಾಯ ನಮ್ಮ ಮೊಬೈಲ್ನಿಂದಾಗಿ ತಮ್ಮ ನೋಡುವ ಕ್ರಿಯೆ ಏನಿದೆ, ದೃಶ್ಯಗಳನ್ನು ನೋಡುವ ಕ್ರಿಯೆ ಏನಿದೆ, ಅದನ್ನು ಮಾಡುವ ಕ್ರಿಯೆ, ಅದನ್ನು ಬಳಸುವ ಕ್ರಿಯೆ, ಇವೆಲ್ಲವೂ ಕೂಡ ಅವರ ಬದುಕಿನೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಐ ವಾಂಟ್ ದಿಸ್, ಯಾಕೆಂದರೆ ವಿಜುವಲ್ ಲಿಟ್ರಸಿ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಈವೆಂಟ್ ಆಫ್ ದಿಸ್ ಜನ್ರೇಷನ್ ಅಂತ ಅನಿಸುತ್ತೆ. ಆ ವಿಜುವಲ್ ಲಿಟ್ರಸಿ ಬರದೇ ಇದ್ದರೆ ಐ ಥಿಂಕ್ ಎಲ್ಲೆಲ್ಲೋ ಯಾವ್ಯಾವಕ್ಕೆ ಹಾದಿಲೋ ಅದು ಹೋಗಿಬಿಡುತ್ತೆ. ಅದಕ್ಕೆ ಒಂದು ಶಿಸ್ತಾಗಬೇಕು ಅನ್ನೋದಾದರೆ ನಿಮ್ಮಂಥವ್ರು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ತರಹದ
ಕೆಲವರೆಲ್ಲ ಹೇಳೋ ಹಾಗೆ ವ್ಯಾಪಾರಿ ಮನೋಭಾವದ ಸಿನಿಮಾಗಳು ಅಂತ ಅದನ್ನು ತಳ್ಳಿ ಹಾಕ್ತಾರಲ್ಲ, ಆ ತಳ್ಳಿ ಹಾಕುವ ಸಿನಿಮಾಗಳಲ್ಲೂ ಇರುವಂತಹ ಒಳ್ಳೆಯ ಗುಣಗಳನ್ನು ಅವರ ಮುಂದೆ ತಂದು ಇಡಬೇಕಾಗತ್ತೆ, ಒಳ್ಳೆಯ ವಿಚಾರಗಳನ್ನು ಅವ್ರ ಮುಂದೆ ತಂದು ಇಡಬೇಕಾಗುತ್ತೆ. ಅದಕ್ಕೆ ನಿಮ್ಮಂಥವ್ರು ಭಾಳ ಮುಖ್ಯ ಆಗ್ತೀರಿ ಕೂಡ. ಹಾಗಾಗಿ ಸಾಮಾಜಿಕ ಸಂಸ್ಕಾರವನ್ನು ದಾಟಿಸಿದ ಶೈಕ್ಷಣಿಕ ಪಠ್ಯ ಅಂತ ನಾವು ಆಕಸ್ಮಿಕವನ್ನು ಗುರುತಿಸ್ಬೋದು ಸರ್. ವೆರಿ ಗುಡ್. ಹಾಗಾಗಿ ನನಗೆ ಆ ಮೌಲ್ಯಗಳು, ಆ ಥರದ ಆದರ್ಶದ ಪರಿಕಲ್ಪನೆಗಳು ಸಿನಿಮಾ ಕಲಾಕೃತಿಗಳ ಮುಖಾಂತರ ಮುಂದುವರಿತಾನೇ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಕಾಣಿಕೆಗಳು ನನಗೆ ತುಂಬ ಮುಖ್ಯ ಅಂತ ಅನ್ನಿಸಿದೆ ಸರ್. ಇಂಥ ಕಾಣಿಕೆಗಳನ್ನು ಕೊಟ್ಟ ನಿಮಗೆ ಸಮಸ್ತ ಕನ್ನಡದ ಜನತೆಯ ಪರವಾಗಿ, ನಂತರದ ಪೀಳಿಗೆಯ, ಭವಿಷ್ಯದ ಪೀಳಿಗೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು. ಅಲ್ಲಿ ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಸರ್. ಪ್ರೇಕ್ಷಕರಿಗೆ ನಮಸ್ಕಾರ. ಯಾಕೆಂದರೆ ನೋಡ್ತಾ ಇರೋರು ನೀವು, ನಿಮ್ಮ ಉತ್ತರಗಳೇನಿದೆ, ನಿಮ್ಮ ಪ್ರಶ್ನೆಗಳೇನಿದೆ, ಅವುಗಳ ಮುಖಾಂತರವೇ ಮತ್ತೆ ಈ ಸಂಚಿಕೆಗಳು ಮುಂದುವರಿತಾ ಹೋಗ್ತದೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೊಂದಿಗೆ ಇರಿ. ತಾನಾಗಿ ಇನ್ನಷ್ಟು ಸಂಚಿಕೆಗಳು ನಿಮ್ಮ ಹತ್ರ ಬರುತ್ತೆ. ನಮಸ್ಕಾರ. ನಮಸ್ಕಾರ. ಇರಲಿ. ಆದರೆ ಒಂದು ಬೃಹತ್ ಕಾದಂಬರಿ ಒಂದು ಕೈಗೆ ಸಿಕ್ಕಿದಾಗ ಹೇಗೆ ಇದನ್ನು ನಾವು ಬಳಸ್ಕೊಂಡ್ವಿ? ಈ ಕತೆ ಬಂದು ನಿಮ್ಮ ಆವತ್ತಿನ ದಿನದಿಂದ 40 ವರ್ಷಗಳ ಹಿಂದಿನ ಕತೆ. ಅದು ಆಕಸ್ಮಿಕ ಮೊಟ್ಟ ಮೊದಲು ಬರೆದಾಗ 52 52ರಲ್ಲಿ ಬರೆದಿದ್ದು.